ಸಿಂಹರಾಶಿ ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಸಿಕ್ಕುವಂತಹ ದಿವಸ. ಆರೋಗ್ಯ ಇರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ಅಥವಾ ಬೇರೆ ಇನ್ಯಾವುದೋ ಸಮಸ್ಯೆಗಳಿರಬಹುದು. ಅವೆಲ್ಲದಕ್ಕೂ ಕೂಡ ಈ ದಿವಸ ಪರಿಹಾರ ಅಥವಾ ಬದಲಿ ವ್ಯವಸ್ಥೆ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಆರೋಗ್ಯದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ವಾತಾವರಣ ವ್ಯತ್ಯಾಸ ಆದ ಹಾಗೆ ನಿಮ್ಮಲ್ಲೂ ಕೂಡ ಆ ರೀತಿಯ ಆರೋಗ್ಯದ ವ್ಯತ್ಯಾಸಗಳು ಕಾಣ್ತಾ ಇರುತ್ತೆ. ಅದನ್ನು ಸರಿಯಾಗಿ ಎಚ್ಚರಿಕೆಯಿಂದ ಗಮನಿಸ್ಕೊಳ್ಬೇಕಾಗತ್ತೆ. ದೂರದ ಬಂಧುಗಳು ಅಥವಾ ಸ್ನೇಹಿತರು ಮನೆಗೆ ಬರಬಹುದು. ಬಂದಂತಹ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಚೆನ್ನಾಗಿದ್ದರೆ ಸಂತೋಷವಾಗಿರುತ್ತೆ. ಮನಸ್ಥಿತಿ ಚೆನ್ನಾಗಿಲ್ಲ ಅಂತಾದರೆ ಬಂದವರ ಮನಸ್ಸು ಕೂಡ ಕೆಡುವ ಹಾಗೆ ಆಗತ್ತೆ ಅಂತ ಅರ್ಥ. ನಿಮ್ಮ ವರ್ತನೆಗೆ ಮನೆಯವರು ಬೇಸರವನ್ನು ಮಾಡಿಕೊಳ್ತಾರೆ. ಯಾಕೆ ಹೀಗೆ ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾರೆ. ಕೆಲಸದ ಒತ್ತಡ ನಿಮಗೆ ಕೋಪವನ್ನು ತರುತ್ತೆ. ಮನೆಯ ಕೆಲಸದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿದರೆ ನಿಮಗೆ ಗೌರವ ಸಿಕ್ಕತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಏಕಾಗ್ರತೆಗೆ ತೊಂದರೆ ಇದೆ, ಅಡ್ಡಿ ಇದೆ. ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕೆ ಆಗದೇ ಇರುವ ಹಾಗೆ ಒಂದಷ್ಟು ಏನೋ ಅಡೆತಡೆಗಳು ಬರುತ್ತೆ ಅಂತ ಅರ್ಥ. ವ್ಯಾಪಾರಕ್ಕೋಸ್ಕರವಾಗಿ ಹಣ ಹೂಡಿಕೆಯನ್ನು ಮಾಡಬೇಡಿ. ಆ ಹಣ ನಷ್ಟವಾಗ್ತಕ್ಕಂಥದ್ದು ಅಥವಾ ಆ ಹಣ ನಿಮ್ಮ ಕೈ ಬಿಟ್ಟು ಹೋಗ್ತಕ್ಕಂತಹ ಸೂಚನೆಗಳು ಕಾಣುತ್ತೆ ಅಂತ ಅರ್ಥ. ನಿಮ್ಮ ಉದ್ದೇಶದ ಬಗ್ಗೆ ಮುಕ್ತವಾಗಿ ಚರ್ಚೆಯನ್ನು ಮಾಡಿ. ಯಾವ ಉದ್ದೇಶ ಇಟ್ಟುಕೊಂಡು ನೀವು ಮುಂದುವರಿತಾ ಇದ್ದೀರಿ, ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ಅದಕ್ಕೆ ಸೂಕ್ತವಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ನೀವು ಚರ್ಚೆಯನ್ನು ಮಾಡಿದರೆ ನಿಮ್ಮ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರ ಸಿಕ್ಕಬಹುದು, ಬದಲಿ ವ್ಯವಸ್ಥೆಗಳಾಗಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಒಂದು ಸ್ವಲ್ಪ ಸಮಯವನ್ನು ಇಡಬೇಕಾದಂತಹದ್ದು. ಮಕ್ಕಳಿಂದ ಶುಭವಾರ್ತೆ ಸಂತೋಷವನ್ನು ಕೇಳ್ತೀರಿ. ಅದು ಸ್ವಾಭಾವಿಕವಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದಷ್ಟು ಉತ್ಸಾಹವನ್ನು ಹೆಚ್ಚು ಮಾಡುತ್ತೆ. ಹಳೆಯ ನೆನಪುಗಳಿಂದ ಬೇಸರವಾಗುತ್ತೆ, ನೋವಾಗುತ್ತೆ. ಆದರೆ ಬೇಡ ಅಂದರೂ ಕೂಡ ಅವೆಲ್ಲ ಜ್ಞಾಪಕಕ್ಕೆ ಬರುತ್ತೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಆಂಜನೇಯನ ಸ್ಮರಣೆಯನ್ನು ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ನಷ್ಟವಾಗಿದ್ದಂತಹ ವಸ್ತುವಾಗಲಿ ಹಣವಾಗಲಿ ಸಿಕ್ಕುವ ಸಾಧ್ಯತೆ ಇದೆ. ಏನೋ ಕಳ್ಕೊಂಡಿರ್ತೀರಿ, ಅದೃಷ್ಟವಶಾತ್ ಪುನಃಪ್ರಾಪ್ತಿ ಆಗುವಂಥದ್ದು ಇದೆ. ಸಾಮಾಜಿಕವಾದಂತಹ ಕಾರ್ಯಕ್ರಮದಲ್ಲಿ ಸ್ಥಾನಮಾನ ಇರುತ್ತೆ. ವೇದಿಕೆಗಳಲ್ಲಿ ಗೌರವ ಸಿಕ್ಕುವಂತಹ ಅವಕಾಶಗಳಿರುತ್ತೆ. ಹಿರಿಯರ ಗುರುಗಳ ಆಶೀರ್ವಾದ ಲಭಿಸುತ್ತೆ. ಇವೆಲ್ಲ ನೋಡ್ತಾ ಹೋದರೆ ದಿನ ಚೆನ್ನಾಗಿದೆ, ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿ ಭಾವಿಸ್ಬೇಕು. ಪ್ರಾಣಿ ವ್ಯಾಪಾರಿಗಳಿಗೆ ಲಾಭ ಇದೆ. ನಾಯಿ, ಬೆಕ್ಕು ಇತ್ಯಾದಿಗಳನ್ನು, ದನಗಳನ್ನು ಮಾರಾಟ ಮಾಡುವಂಥವರಿಗೆ ಲಾಭ ಸಿಕ್ಕುವಂತಹ ದಿವಸ. ಮನೆಯ ಅಲಂಕಾರಕ್ಕೋಸ್ಕರವಾಗಿ, ವಸ್ತುವಿನ ಖರೀದಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ ಅಂತಕ್ಕಂಥದ್ದು. ದಿನವಿಡೀ ಶ್ರಮದಾಯಕವಾದಂತಹ ಕೆಲಸ, ತುಂಬ ಕಷ್ಟಪಡ್ತೀರಿ. ಆದರೆ ನಿಮಗೆ ತಕ್ಕ ಪ್ರತಿಫಲ ಸಿಕ್ಕತ್ತೆ. ಅದು ಸಮಾಧಾನದ ವಿಷಯ, ತೃಪ್ತಿ ಇರುತ್ತೆ. ಕಾರ್ತವೀರ್ಯಾರ್ಜುನನನ್ನ ಪ್ರಾರ್ಥನೆ ಮಾಡಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ನೀವು ಕಳ್ಕೊಂಡಿರತಕ್ಕಂತಹ ಪದಾರ್ಥ, ದ್ರವ್ಯ, ಧನ ಯಾವುದೇ ಇದ್ರೂ ಕೂಡ ಪುನಃ ನಿಮ್ಮ ಕೈ ಸೇರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಅನಗತ್ಯವಾದಂತಹ ಆಲೋಚನೆಗಳಿಂದ ಮಾನಸಿಕವಾದಂತಹ ಬೇಸರ. ಯಾವುದನ್ನ ಯೋಚನೆ ಮಾಡಬಾರ್ದು ಅಂತ ನೀವು ಅಂದ್ಕೊಂಡಿರ್ತೀರೋ ಅಂತಹ ಆಲೋಚನೆಗಳೇ ಮತ್ತೆ ಮತ್ತೆ ನಿಮ್ಮನ್ನು ಕೆರಳಿಸ್ತಕ್ಕಂಥದ್ದಾಗತ್ತೆ, ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಯಾವ ವಿಚಾರದಲ್ಲೂ ಕೂಡ ಸರಿಯಾದಂತಹ ನಿರ್ಧಾರಗಳಿಲ್ಲ. ಬೇಕಾದಷ್ಟು ವಿಷಯಗಳಿದೆ. ನೀವು ನಿರ್ಧಾರ ಮಾಡಿದಲ್ಲಿ ಯಾರು ಅದನ್ನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಸ್ನೇಹಿತರು, ಬಂಧುಗಳು ನಿಮ್ಮ ಉಪಯೋಗವನ್ನು ಪಡ್ಕೊಳ್ತಾರೆ. ಆದರೆ ಬೇರೆ ಯಾರಿಂದಲೂ ಕೂಡ ನಿಮಗೆ ಏನೂ ಅನುಕೂಲ ಇಲ್ಲ. ಉದ್ಯೋಗದ ದೃಷ್ಟಿಯಿಂದ ಸ್ವಲ್ಪ ಹಿನ್ನಡೆಯಾಗತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಗರ್ಭಿಣಿಯರಿಗೆ ಕಾಲು ನೋವಿನ ಸಮಸ್ಯೆಗಳು ಕಾಡಬಹುದು. ಸಾಯಂಕಾಲದ ಹೊತ್ತಿಗೆ
ಶುಭವಾರ್ತೆಯನ್ನು ಕೇಳ್ತೀರಿ, ಮನಸ್ಸಿಗೆ ಸಮಾಧಾನವಾಗುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅನುಕೂಲ ಇದ್ದವರು ಬಿಳಿ ಎಕ್ಕದ ಹೂವಿನಿಂದ ಗಣೇಶನನ್ನು ಪೂಜೆ ಮಾಡಿ ಶುಭವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.